ಅಬ್ದುಲ್ ಕಲಾಂ ಸರ್ಕಲ್ ಉದ್ಘಾಟಿಸಿದ ಸುರೇಶ್ ಬಾಬು. ಶ್ರದ್ಧಾಂಜಲಿಯೊಂದಿಗೆ ನಾಮಫಲಕ ಅನಾವರಣ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪಟ್ಟಣದಲ್ಲಿ ಪ್ರಮುಖ ಸರ್ಕಲ್ಗಳಲ್ಲಿ ಒಂದಾದ ಶಂಕರ್ ಸ್ಟೋರ್ ಸರ್ಕಲ್ಗೆ ಭಾರತ ರತ್ನ ಅಬ್ದುಲ್ ಕಲಾಂ ಅವರ ಹೆಸರನ್ನ ಇಡಲಾಗಿದೆ. ಅಬ್ದುಲ್ ಕಲಾಂ ಸರ್ಕಲ್ಗೆ ಶಾಸಕ ಸುರೇಶ್ ಬಾಬು ನಾಮಕರಣ ಮಾಡಿದ್ರು. ಅಬ್ದುಲ್ ಕಲಾಂಗೆ ನಮಿಸಿ ನಾಮಫಲಕವನ್ನ ಅದ್ದೂರಿಯಾಗಿ ಉದ್ಘಾಟಿಸಿದ್ರು. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಬೆಂಬಲಿಗರು ಉಪಸ್ಥಿತರಿದ್ದರು. ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಸುರೇಶ್ ಬಾಬು, ಡಾಕ್ಟರ್ ಕಲಾಂ ಅವರು ವಿಜ್ಞಾನಿ ಮಾತ್ರವಲ್ಲ, ಭಾರತೀಯ ಯುವ ಜನತೆಗೆ ಪ್ರೇರಣೆದಾಯಕ ವ್ಯಕ್ತಿತ್ವ. ಇಂತಹ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ವೃತ್ತಕ್ಕೆ ನಾಮಕರಣ ಮಾಡಿರುವುದು ಹೆಮ್ಮೆಯದಾಯಕ ಎಂದು ಅವರು ತಿಳಿಸಿದ್ದಾರೆ. ಎಲ್ಲ ಸಮಾಜದ ಬಂಧುಗಳೇ, 18 ಎಲ್ಲ ಮುಖ್ಯಸ್ಥರೇ, ಮುಸಲ್ಮಾನ್ ಬಂಧುಗಳೇ, ಇವತ್ತು ಎಲ್ಲರೂ ಕೂಡ ಸೇರಿ ಒಂದು ತೀರ್ಮಾನ ಮಾಡಿದ್ವಿ. ಒಂದೊಂದು ಸರ್ಕಲ್ಗೆ ಒಬ್ಬೊಬ್ಬರು ಮಹನೀಯರ ಹೆಸರನ್ನು ಇಡಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಎಲ್ಲರೂ ಕೂಡ ಆಗಿತ್ತು. ಖಂಡಿತ ಇದು ಒಂದು ಸೈಂಟಿಸ್ಟ್ ಆಗಿದ್ದಂಥವ್ರನ್ನ ಇವತ್ತು ಇಲ್ಲಿ ನಮ್ಮ ದೇಶ ಅವ್ರನ್ನ ನಮ್ಮ ಏನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿ ಅಧ್ಯಕ್ಷನಾಗಿ ಮಾಡಿದೆ. ಖಂಡಿತ ಮುರ್ಮು ಅವರು ಈಗೇನು ಅಧ್ಯಕ್ಷರಾರೆ ಇಂಥವ್ರನ್ನ ಅವರು ಒಂದು ಬುಡಕಟ್ಟು ಜನಾಂಗದಲ್ಲಿ ಸೇರಿದಂಥವ್ರು. ಇವರು ಕೂಡ ಒಬ್ಬರು ದೇಶ. ಇನ್ನು ಈ ವೇಳೆ ಹಲವು ಗಣ್ಯರು, ಸ್ಥಳೀಯ ಮುಖಂಡರು, ನಗರ ಪಾಲಿಕೆ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಡಾಕ್ಟರ್ ಕಲಾಂ ಕುರಿತಾದ ಉಲ್ಲೇಖಗಳನ್ನು ಓದಿ ಗೌರವದ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.